ಹಲೋ ಎವ್ರಿವನ್, ನಾವಿವತ್ತು ಬಿಗ್ನರ್ಸಿಗೆ ಮತ್ತು ಈಸಿಯಾಗಿ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದು ಅಂತ ತೋರ್ಸಾತೀನಿ. ಭಾಳ ಉದ್ದನೂ ಅಲ್ಲ ಮತ್ತು ಭಾಳ ಗಿಡ್ಡನೂ ಅಲ್ಲ, ಮೀಡಿಯಮ್ ಸೈಜ 5 ಇಂಚಿಂದ ತೋರ್ಸಾತೀನಿ. ಮತ್ತು ಅಗಲಕ್ಕೆ 9 ಇಂಚಿಂದ 35 ಸೈಜ್ ಬರ್ತೈತದ ಅಗಲಕ್ಕೆ, ಆ ಸೈಜಿನ ತೋಳಿದೆ. ಮತ್ತು ಅದು ಈಗ ಸಣ್ಣದು ಮೆಗಾ ತೋಳಾದ್ರೆ ಒಂದು 4 ಇಂಚ್ ಅಷ್ಟೇ ಇಟ್ಕೋಬೇಕು. ಇದು ಉದ್ದಂದು ಸ್ಲೀವ್ಸ್ ಆದ್ರೆ ಒಂದು 10 ಇಂಚ್ ಇಟ್ಕೋಬೇಕು. ಇದು ಅಷ್ಟು ಸಣ್ಣದೈತೆ, 5 ಇಂಚಿಂದ ಬರೀ ಮೀಡಿಯಮ್ ಸೈಜ್ ಹಾಕೋತಾರಲ್ಲ ಅವ್ರ ಸೈಜಿಂದ. ಈಗ ನಾನು ಫಸ್ಟಿಗೆ 1 ಇಂಚ್ ಕೆಳಗೆ ಇದು ಸಾದಾ ಬ್ಲೌಸಿಂದ ಆದರೆ ಹಿಂಗೆ ಕಟ್ ಮಾಡ್ಬೇಕು. ಈಗ ಲೈನಿಂಗ್ ಬ್ಲೌಸಿಂದ ಆದರೆ ಕೆಳಗೆ 1 ಇಂಚ್ ಜಾಗ ಬಿಡೋಂಗಿಲ್ಲ, ಬರೀ ಅರ್ಧ ಇಂಚ್ ಅಷ್ಟೇ ಬಿಡೋದು. ನಾನಿದು ಸಾದಾ ಬ್ಲೌಸಿಂದ ಕಟ್ ಮಾಡಿ ತೋರ್ಸಾತೀನಿ. 1 ಇಂಚ್ ಯಾಕೆ ಬಿಡ್ಬೇಕಂದ್ರೆ ಒಳಗೆ ಅರ್ಬಿ ಬಡಿಸ್ತೀವಲ್ಲ, ಅದು ಹೆಮ್ಮಿಂಗ್ ಮಾಡೋಕೆ, ಅದಕ್ಕೆ ಅರ್ಬಿ ಒಳಗೆ ಮಡ್ಚಾಕಿದ್ದೆ 1 ಇಂಚ್. ಮತ್ತು ಈಗ ಬಗ್ಲಿಂದ ಕೆಳಗಿರ್ತೈತಲ್ಲ ಅಲ್ಲೇ 3.5 ಇಂಚ್ ತೊಗೋಬೇಕು ನೋಡ್ರಿ. ಅದು ಭಾಳ ನೀಟ್ ಬರ್ತೈತಿ. 3.5 ಇಂಚ್ ತೊಗೊಂಡ್ರೆ, ನೀವೇನರ 2.5 ಅದು ತೊಗೊಂಡ್ರೆ ನೀಟ್ ಬರೋದಿಲ್ಲ. ಅಷ್ಟು 3.5 ಇಂಚ್ ತೊಗೋರಿ, ಅಷ್ಟು ನೀಟ್ ಒಂದಿಷ್ಟು ಮುದ್ದಿ ಬರೋದಿಲ್ಲ ನಿಮ್ಮ ಬ್ಲೌಸ್. ಈಗಿಲ್ಲೇ ಮೇಲೆ ಇದ್ರ ಕಡೆ ಭುಜದ ಕಡೆ ಏನು ಮಾಡ್ತೀರಿ, ಒಂದು ಅರ್ಧ ಇಂಚ್ ಇಟ್ಕೋರಿ ಮತ್ತು 1 ಇಂಚ್ ಇಟ್ಕೋರಿ. ಅದು ಈಗ ಎರಡೂ ಕೂಡಿಸ್ಕೋಬೇಕು ನೋಡ್ರಿ. ಆಮೇಲೆ ಈಗ ಅರ್ಧ ಇಂಚು 1 ಇಂಚ್ ಆಯ್ತು. ಈಗ ಅದನ್ನು ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ಹಾಕೊಳ್ಳೋಣ. ಶೇಪ್ ಎಷ್ಟು ಚಂದ ಹಾಕ್ತೀರೋ ಅಷ್ಟು ಚಂದ ಬರ್ತೈತಿ ಬ್ಲೌಸ್. ಇದ್ರೊಳಗೆ ಮೇನ್ ಇರೋದು ಬ್ಲೌಸ್ ಹೆಂಗಾದ್ರೆ ಟಕ್ಸ್ ಹೆಂಗಾದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತೈತಿ. ಮತ್ತು ಬಾಡಿ ಮೆಜರ್ಮೆಂಟ್ ಒಂದು ಸ್ವಲ್ಪ ಗಿಡ್ಡಾದರೂ ಉದ್ದಾದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತೈತಿ. ಆದರೆ ಇದು ಸ್ಲೀವ್ಸ್ ಕಟ್ ಮಾಡೋದ್ರೊಳಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬ್ಲೌಸ್ ಹಾಳಾಗ್ಬಿಡ್ತೈತಿ. ನೀವು ಎಷ್ಟು ಚಂದ ಹೊಲಿದ್ರೂ ಬ್ಲೌಸ್ ಹಾಳಾಗ್ಬಿಡ್ತೈತಿ. ಹಾಗಾಗಿ ಮೇನ್ ಏನಂದ್ರೆ ಸ್ಲೀವ್ಸ್ ಕಟ್ ಮಾಡೋದು ಈ ಥರ ಬರಬೇಕು ನೋಡ್ರಿ. ಶೇಪ್ ಅದು ಫಿಶ್ ಟೈಪ್ ಬರಬೇಕು. ಈಗ ಅರ್ಧ ಇಂಚ್ ತೊಗೊಂಡೇನೆ ನಾನು. ಅದ್ರ ನಡುವೆ ಈಗ ತೆಳಗಿನ ಮಾರ್ಕ್ ಮಾಡೇನಲ್ಲ ಅಲ್ಲಿಂದ ಅದು ಅರ್ಧ ಇಂಚ್ ತೊಗೊಂಡೇನೆ ನೋಡ್ರಿ. ಜಾಸ್ತಿ ತೊಗೋಬೇಡ್ರಿ, ಅಷ್ಟು ಅರ್ಧ ಇಂಚ್ ಅಷ್ಟೇ, ಅಂದ್ರೆ ಅದು ಶೇಪ್ ಚಲೋ ಬರ್ತೈತಿ. ಮತ್ತು ಅಲ್ಲೇ ಈಗ ಅದು ವೇಸ್ಟ್ ಅರ್ಬಿ ಅಷ್ಟೆ. ಈಗ ನಾನು ಫಿಟ್ಟಿಂಗ್ ಹಿಡಿಯೋದು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ, ಅದನ್ನು ಫಿಟ್ಟಿಂಗ್ ಹಾಕೋದು. ಈಗ ಕಟ್ ಮಾಡೋದು ನೋಡ್ರಿ. ಈಗ ನೀವೇನು ಮಾಡಿರಿ ಅಂದ್ರೆ ಪೂರ ಈಗ ಫಿಟ್ಟಿಂಗ್ ಹಿಡಿಯಾಕ ಲೈನ್ ಹಾಕಿವಲ್ಲ ಅಲ್ಲಿಂದ ಯಾವಾಗಲೂ ಕಟ್ ಮಾಡಬಾರ್ದ್ರಿ ನೋಡ್ರಿ. ಅರ್ಧ ಇಂಚ್ ಐತಿ, ನಾನು ಮಾರ್ಕ್ ಮಾಡಿ ತೋರ್ಸಾತೀನಲ್ಲೇ. ಫಿಟ್ಟಿಂಗ್ ಹಿಡಿಯೋ ಅಲ್ಲಿಂದ ಕಟ್ ಮಾಡಬಾರ್ದ್ರಿ. ಯಾಕಂದ್ರೆ ಒಬ್ಬೊಬ್ಬರು ದಪ್ಪ ಇರ್ತಾರೆ, ಒಬ್ಬೊಬ್ಬರು ತೆಳ್ಳಗಿರ್ತಾರೆ. ಅದು ಬಾಡಿ ಅವ್ರದ್ದು ಸಣ್ಣದಿರ್ತೈತಿ, ಕೈ ಅವ್ರದ್ದು ದಪ್ಪ ಇರ್ತೈತಿ. ಹಾಗಾಗಿ ನೀವು ಏನರ ಅದನ್ನು ಸೈಡ್ ಕಟ್ ಮಾಡಿಬಿಟ್ರೆ ಅದು ಅದ್ರೊಳಗೆ ಹೋಗ್ಬಿಡ್ತೈತೆ ಅರ್ಬಿ. ಆಮೇಲೆ ನೀವು ಭುಜ ಎಲ್ಲ ಜೋಡಿಸ್ಕೊಂಡು ಫಿಟ್ಟಿಂಗ್ ಹಿಡಿಯೋಬೇಕಾದ್ರೆ ಎಲ್ಲ ಫಿಟ್ಟಿಂಗ್ ಎಲ್ಲ ಹಿಡಿದು ಲಾಸ್ಟಿಗೆ ಕಟ್ ಮಾಡ್ಕೊಂಡ್ರೆ ನಡಿತೈತಿ. ಈಗ ನೀವು ಕಟ್ ಮಾಡಿಬಿಟ್ರಂದ್ರೆ ಅದು ಇದನ್ನು ಆಮೇಲೆ ಭಾಳ ತ್ರಾಸ ಆಕೈತಿ. ಫಿಟ್ಟಿಂಗ್ ಹಿಡಿಯೋಬೇಕಾರೆ ಅರ್ಬಿ ಕಡಿಮೆ ಬೀಳ್ತೈತಿ, ಹಂಗದು ಆಗ್ಬಿಡ್ತೈತಿ. ಹಾಗಾಗಿ ನಾನು ಹಿಂಗೆ ಫಿಟ್ಟಿಂಗ್ ಇಲ್ಲೇ ಕಟ್ ಮಾಡೋಂಗಿಲ್ಲ, ಕೆಳಗೆ ಸೈಡಿಗೆ ಕಟ್ ಮಾಡ್ಕೊಂಡು ಹೋಗ್ತೇನೆ ನೋಡ್ರಿ. ಕರೆಕ್ಟ್ ಪಾಯಿಂಟಿಗಿಟ್ಟು ಕಟ್ ಮಾಡ್ಕೋಬೇಕ್ರಿ. ಅದನ್ನು ಪೂರ ಇಲ್ಲೇ ಈಗ ಎರಡೂ ಜೋಡಿಸೇವಲ್ಲ ಪೂರ ಅಲ್ಲಿ ಮಟ್ಟ ಬರ್ಬೇಕು ನೋಡ್ರಿ. ಪಾಯಿಂಟ್ ಪೂರ ಅಲ್ಲಿ ಮಟ್ಟ ಬಂದ ಮ್ಯಾಗ ಈಗ ಕಟ್ ಮಾಡ್ಕೊತ ಹೋಗ್ರಿ. ಯಾವಾಗಲೂ ಸ್ಲೀವ್ಸ ಭಾಳ ಮೇನ್ ರೀ ಬ್ಲೌಸಿಗೆ ನೋಡ್ರಿ. ಕರೆಕ್ಟ್ ಪಾಯಿಂಟ್ ಅಲ್ಲಿಗೆ ಐತದ. ಈಗ ಫಸ್ಟ್ ಎರಡೂ ಕೂಡ ಒಮ್ಮೆ ಕಟ್ ಮಾಡ್ಕೋತೀನಿ. ಈಗ ಹಿಂಭಾಗದ ಕಟ್ ಮಾಡಿದ್ವಿ. ಈಗ ಒಂದು ಪದ್ರ ಹಿಡ್ಕೊಂಡು ಮುಂಭಾಗದ ಕಟ್ ಮಾಡ್ಕೊರಿ. ಶೇಪ್ ಭಾಳ ಚಂದ ಬರ್ತೈತಿ. ಈಗ ಅದು ಕಟ್ ಮಾಡೇವಲ್ರಿ, ಅದು ಹಿಂಗೆ ಹೊಳ್ಳಿಸಿಟ್ರೆ ಮೀನು ಶೇಪ್ ಬರ್ಬೇಕು ನೋಡ್ರಿ. ಅಷ್ಟು ಹಂಗೆ ಆಗ್ಬೇಕದು. ಪೂರ ಲಾಸ್ಟಲ್ಲಿ ಇದ್ರ ಮಟ್ಟ ಭುಜದ ಮಟ್ಟನೂ ಪಾಯಿಂಟ್ ಇರ್ತೈತಲ್ಲ ಅಲ್ಲಿ ಮಟ್ಟನೂ ಒಯ್ಬೇಕು ನೋಡ್ರಿ. ಈಗ ಒಂದು ಸಣ್ಣದೊಂದು ಕಾಚ ಹೊಡ್ಕೊಂಬಿಟ್ರಿ ಅಂದ್ರೆ ನಿಮಗೆ ಅದು ಭುಜ ಜೋಡಿಸೋಬೇಕಾರೆ ಗೊತ್ತಾಗ್ಬಿಡ್ತೈತಿ. ಇಲ್ಲೇ ಒಂದು ಈಟ್ ಕಾಚ ಹೊಡ್ಕೊಂಬಿಟ್ರೆ ಹೆಂಗೆ ಜೋಡಿಸೋದಂತೆ ಗೊತ್ತಾಗ್ಬಿಡ್ತೈತಿ ನೋಡ್ರಿ. ಶೇಪ್ ಅಷ್ಟು ಚಂದ ಬಂತು ತೋಳಿಂದ. ಇದೇ ಬರೀ 5 ಇಂಚಿಂದ 10 ಇಂಚಿಂದ ಮತ್ತು ಇದು ಸೇಮ ತೊಗೋಬೇಕು ಅಳತಿ. ಆದ್ರೆ ಉದ್ದಕ್ಕಷ್ಟು ಜಾಸ್ತಿ ತೊಗೋಬೇಕ್ರಿ. ನೀವೀಗ 3.5 ಇಟ್ರಲ್ಲ ಅದು ಎದಕ್ಕಾದರೂ ಬರ್ತೈತಿ. ಉದ್ದನ್ ತೋಳಿಗಾದರೂ ಬರ್ತೈತಿ ಮತ್ತು ಮೇಗಾ ತೋಳಿಗಾದ್ರೂ ಬರ್ತೈತಿ. ಈಗ 5 ಇಂಚ ಇದು ಮೀಡಿಯಮ್ ಸೈಜ್ ತೋಳಿಗಾದರೂ ಬರ್ತೈತಿ. ಇಂಥದ್ದೊಂದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರಿ ರಟ್ಟೊಳಗೆ, ಎಲ್ಲ ಸೈಜಿಗೂ ಇದೇ ಬರ್ತೈತಿ. ಥ್ಯಾಂಕ್ ಯು ವಾಚಿಂಗ್ ಫಾರ್